ಯಾರು ಬೇಕು? ಪ್ಲೀಸ್ ಕ್ಯಾನ್ ಯು ಎಲಾಬೋರೇಟ್? ಪಾನೇಶ್ವರ ಪಕಡೇಶ್ವರ ಬಟ್ ಈಗ ಸಿಗಾಕ ರೆಡಿ ಇಲ್ಲ. ಕಾರ್ನ ಬಂದು ಹುಡುಕಿದೆ, ಎಲ್ಲ ಕಡೆ ಹುಡುಕಿದೆ. ಹಂಗಾರೆ ಕಳ್ಸೋದಲ್ಲ, ನಮ್ಮ ಮನ್ಯಾಗ ಇಲ್ಲ ಅಂತ ಪದ್ಧತಿ. ಮುಗೀತು ಅಂಬಂದ್ರೆ ಹೊಳೆ ಕಳ್ಸಂಗಿಲ್ಲ. ಸೊ ಇನ್ನು ಬರೇ ಏನು ಬೇಬಿ ಶಾಪಿಂಗ್ ಹಂಗೆ ಮಾಡ್ಕೊತಾನೆ ಇರೋದು. ಸ್ನೇಹಿತರೆ, ಪ್ರಾಡಕ್ಟ್ ಟೆಸ್ಟಿಂಗ್ ನಡೀತಾ ಇದೆ. ಇಲ್ಲಿಂದ ಅಲ್ಲಿ ಮಲಗಿಸಿ 1 ವರ್ಷ ಆದ್ಮೇಲೆ ತಿನ್ನತ್ತಾಳ ರಾಮದೇವ್ ಪಾಬೂಜಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರು ಎಲ್ಲರೂ ಶಾರ್ಪ್ 8 ಗಂಟೆಗೆ ಡೈಲಿ ಫುಲ್ ಲಾಗ್ಸ್ ಎಂಜಾಯ್ ಮಾಡತ್ತೀರಿ. ತುಂಬಾ ಖುಷಿ ಆಗತ್ತಿ. ಟೈಮಿಂಗು 7:15 ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಕಮೆಂಟ್ ಸೆಕ್ಷನ್ ಹೇಳಿ ನೋಡೋಣ ಎಷ್ಟು ಜನ 7:15ಗೆ ಇರಲಿ ಅಥವಾ 8ಕ್ಕೆ ಇರಲಿ ಅಥವಾ 7:15ಗೆ ಬರಲಿ ಅಂತ ಹೇಳಿ ನೋಡೋಣ ಅಂತ. ಅದರ ಪ್ರಕಾರ ಪ್ಲ್ಯಾನ್ ಮಾಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ, ಮುದ್ದು ಕದ್ದು ವೀಕ್ಷಕರೇ. ಹೆಂಗದ ಹೆಂಗದ ನೋಡ್ರಿ, ನಮ್ಮ ಗಿರಣಿದಾಗ ಜೋಳ ಹಾಕತ್ತೀವಿ. ಫ್ರೆಶ್ ಹೊಲ್ದಾಗಿನ ಜೋಳ. ಯಾರು ಬೇಕು? ಇಲ್ಲಿ ಕಟ್ಟವ್ರ ಜೋಳಿಗೆ ಕಟ್ತಾರ್ರಿ ಬೇಟ ನಿಮಗ? ಹೌದ್ರಿ, ನಾಚ್ತಿದಿ. ಅಯ್ಯಯ್ಯ ನಾಚ್ತಿತ್ತೆ ಹುಡುಗಿ. ಇದನ್ನು ತೆಗೆದ ಜೋಳಿಗೆ ಕಟ್ಬೇಕಂತ ಮಾಡ್ಯಾರ. ಬಟ್ ಎಷ್ಟು ಸೇಫ್ ನನಗೆ ಗೊತ್ತಿಲ್ಲ. ಆರ್ ಯು trying to tell me? Please can you elaborate? ಉಚ್ಚಿ ಮ್ಯಾಲೆ ಇಡೋದೈತ್ರಿ. ಹಿಂಗಾಗಿ ಅದನ್ನ ಏನು ಮಾಡ್ಬೇಕಂದ್ರೆ ಪಾನ ಪಕ್ಕಡ ಸ್ಕ್ರೂ ಡ್ರೈವರ್ ನೋಡೋಣ ಬರಲಿಲ್ಲ ಒಂದು ಗಾಡ್ಯಾಗ. ಮೊದಲ ಸಿಗ್ತಿದ್ರು ಇವು ಏನು ಪಾನೇಶ್ವರ ಪಕಡೇಶ್ವರ ಬಟ್ ಈಗ ಸಿಗಾಕ ರೆಡಿ ಇಲ್ಲ. ಕಾರ್ನ ಬಂದು ಹುಡುಕಿದೆ, ಎಲ್ಲ ಕಡೆ ಹುಡುಕಿದೆ. ಮೊದಲು ಗಾಡ್ಯಾಗ ಒಂದು ಕಿಟ್ ಇರ್ತಿತ್ತು, ಹೌದಿಲ್ಲ? ಇಡೋಣಂತ ಕಾರ್ನಾಗ ಒಂದು ಇಡಬೇಕು. ಎಲ್ಲಿ ಇಡ್ಬೇಕು ನನಗೂ ಗೊತ್ತಿಲ್ಲ ಕರೆಕ್ಟ್ ಪ್ಲೇಸ್. ಇಲ್ಲೇನು. ಸೊ ಫೈನಲಿ ಯಾರು V2ಇಂದ ಇಂಟರ್ನ್ಶಿಪ್ ಮಾಡಕ್ಕೆ ಬಂದಿರಿ. ಸೊ ಇವತ್ತು ಅವ್ರಿಗೆ ಇದು ಐತಿ, ಏನಪ್ಪ, ಇಂಟ್ರಡಕ್ಷನ್ ಸೆಷನ್ ಐತಿ. ಸೊ ಇಂಟ್ರಡಕ್ಷನ್ ಸೆಷನ್ ತೊಗೋತೀನಿ. ಈಗ ನಾನು ಭಾಳ ಎಕ್ಸೈಟೆಡ್ ಆಗೀನಿ. ಯಾಕಂದ್ರೆ ಇಂಟರ್ನ್ಶಿಪ್ ಅಂತೂ ನಮ್ಮ ಕ್ಲೌಡ್ ಫ್ರಮ್ ಟೆಕ್ನಾಲಜಿನಾಗ ಸ್ಟೂಡೆಂಟ್ಸ್ ಮಾಡ್ಕೊಂಡು ಬಂದಾರ. ಬಟ್ ಆಫಿಷಿಯಲ್ V2 ಜೊತೆ ಕೊಲ್ಯಾಬರೇಟ್ ಮಾಡಿದ್ದು ದಿಸ್ ಈಸ್ ದ ಫಸ್ಟ್ ಟೈಮ್. ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್. ನೋಡೋಣ ಅಂತ ಹೆಂಗೆ ಹೋಗ್ತೈತಿ. ನಾವು ಐ ಹ್ಯಾವ್ ದ ಇಂಟ್ರಡಕ್ಷನ್ ಸೆಷನ್. ಸೊ ಈಗ 12 ಗಂಟೆಗೆ ತೊಗೋತೀವಿ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಏನು ಎಲ್ಲರಿಗೂ ಹೇಳೋದೇನಂದ್ರೆ, ಈಗಿನ ಜಾಬ್ ಮಾರ್ಕೆಟ್ ಭಾಳ ಕೆಟ್ಟೈತಿ. ವರ್ಕ್ ಆನ್ ಯುವರ್ ಸ್ಕಿಲ್ಸ್. ಅನ್ಲೆಸ್ ಯು ಆರ್ ಗೋಯಿಂಗ್ ಟು ವರ್ಕ್ ಆನ್ ಯುವರ್ ಸ್ಕಿಲ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಆಮೇಲೆ ಯಾರು ಗೌರ್ಮೆಂಟ್ ಜಾಬ್ಸ್ ಅಂತೀರಿ, ಗೌರ್ಮೆಂಟ್ ಜಾಬ್ಸು ಅಷ್ಟು ಈಸಿ ಇಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲೂ ಕಾಂಪಿಟೇಷನ್, ಅಲ್ಲಂತೂ ಇನ್ನೂ ಹೆವಿ ಕಾಂಪಿಟೇಷನ್ ಇದೆ. ಓಕೆ, ಸೊ ಬರ್ರಿ ಇವತ್ತಿನ ಲೈವ್ ಸೆಷನ್ ಹಿಂಗೈತೆ ನೋಡೋಣ ಅಂತ. ಹುಡುಗರಿಗೆ ಹೇಳ್ತೀನಿ ಆದ್ರೆ ಒಂದು ಫುಟೇಜ್ ತೊಗೊಳಕ್ಕೆ. ಸಿ ಮತ್ತು ನಾವೇ ಕರ್ಕೊಂಬರೋದು ಒಳ್ಳೆ ಹಂಗಾರೆ ಕಳ್ಸೋದಿಲ್ಲ. ಇಲ್ಲ, ನಮ್ಮ ಮನ್ಯಾಗ ಇಲ್ಲಿ ಪದ್ಧತಿ ಅದು. ನಮ್ಮ ಮನ್ಯಾಗ ಇಲ್ಲ ಅಂತ ಪದ್ಧತಿ. ಮುಗೀತು ಅಂಬಂದ್ರೆ ಹೊಳೆ ಕಳ್ಸಂಗಿಲ್ಲ. ಮಾತಾಡಕ್ಕೆ ಹೋಗಿಲ್ಲ ನಾವು. ಹೋಗಿ ಬಂದು ಫಸ್ಟ್ ಗಾಯಿಗೆ ಡ್ರೈವರ್ ಅದಾನ, ನಾನು ಬರ್ತೇನೆ ಬೇಕಾರೆ. 12 ಗಂಟೆಗೆ ಐತಿ, ಇನ್ನೂ ನಂಗೆ ಟೈಮ್ ಐತಿ ಸೆಷನ್. ನಾ 12 ಆತಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದೆ ಇದು ನಂದು ಮತ್ತೆ ಟೈಮಿಂಗ್ ರಾಂಗ್ ತೋರ್ಸಾತ್. ನಿನ್ನೆ ಹಂಗೆ ಈಗ ನೀ ಹಿಂಗೆ ಮಾಡಿದೆಲ್ಲ ಬಣ್ಣ ಹೋಗೋದಿಲ್ಲ. ಪಾನ ಇಟ್ಕೋಬೇಕಲ್ರಿ ನೀವು ಒಂದು. ಅಲ್ಲೋ ಬಣ್ಣ ಹೊಂಟದ್ದ ನಮ್ದು. ಅಲ್ಲೋಡ್ ಬಣ್ಣ ಎಲ್ಲ ಹೋತ್ ನಿಂದು ಇದ್ರದ್ದು ಕಿತ್ತು ಬರಾಗತ್ತ. ಹೇಳಿದ್ರೆ ನಾ ಆರ್ಡರ್ ಮಾಡ್ತಿದ್ನಲ್ಲ ಒಂದು. ನೋಡ್ಕೋತಿದ್ನಿ ಕರೆಕ್ಟ್ ಹೇಳ್ತಾರಲ್ಲ. ಫುಲ್ ಬೆರ್ಕೇಶ್ವರ ಐತದ. ಬೆರ್ಕೇಶ್ವರ್ ನೋಡ್ ನನ್ನಂಗ ಹೆಂಗ್ ಸ್ಕಿನ್ ಲಕ 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 ಶೈನ್ ಆಗತ್ತ.
A few inches later. ನೋಡಿಲ್ದ ನೋಡ್ದೆ ಈಗ ಆ ಕಡೆ ನೋಡು. ಮೊಮ್ಮಕ್ಕರೆ ಹೋಗ್ತೀವ ನೀನು ಮೊಮ್ಮಕ್ಕರೆ ಹೋಗ್ತೀರಿ ಕೈ ನೋಡತ್ತೀರಿ ಹೋಗು ಮತ್ತ ಹೋಗ್ರಿ ಹೋಗ್ರಿ ಅವ್ವ ಸೋಮವಾರ ಆಮೇಲೆ ಶುಕ್ರವಾರ ವಾರಕ್ಕೆ 1 ದಿವ್ಸ ಮಾಡಿ ಏನಾಗೋಲ್ತು ನನ್ನ ಮೈಗೆ 2 ದಿವ್ಸ ಮಾಡಿದ್ರೆ ಆಗಲ್ಲ. ಅಂದ್ರೆ ಹೆಂಗ ಈಗ ಮಂಗಳವಾರ ಬುಧವಾರ ಶುಕ್ರವಾರ ತಿಂದಿರ್ತೇವೆ, ಅದನ್ನ ಫ್ರೈಡೇ ಎಲ್ಲ ತಿಂದಿದ್ದು ಹೆಚ್ಚು ಕಡಿಮೆ ಆಗಿದ್ದೆಲ್ಲ ಈಕ್ವಲ್ ಆಗಿಬಿಡುತ್ತೆ. ಸ್ಯಾಟರ್ಡೆ ಸಂಡೇ ಮಸ್ತ್ ಸ್ವಲ್ಪ ಜಾಸ್ತಿ ತಿಂದಿರ್ತೇವಲ್ಲ, ಮತ್ತು ಮಂಡೇ ಅದೆಲ್ಲ ಈಕ್ವಲ್ ಆಗಿಬಿಡುತ್ತೆ. ಹಿಂಗಾಗಿ ಮಸ್ತ್ ನಡೆದತ್ತೆ ವೇಟ್ ಲಾಸ್. ಫಸ್ಟ್ ಟೈಮ್ ಅಲ್ಲ, ಯಾವಾಗ ಬಂದೇನು ಮೋಸ್ಟ್ಲಿ ನನಗೂ ನೆನಪಾಗಲ್ತು. ಫಸ್ಟ್ ಟ್ರೈಗ ನಮ್ಮ ಅತ್ತಿಯವ್ರಿಗೆ ಹೇಳಿದ್ ನಾನು, ನೀವು ಶಾಪಿಂಗ್ ಆದಮೇಲೆ ಹೋಗ್ರಿ ಅಂತೇಳಿ, ಇಲ್ಲ ಹಿಡ್ಕೊಳಕ್ಕೆ ತ್ರಾಸ ಆಕತ್. ಮತ್ತು ನಮ್ಮ ಜೈನು ಅವ್ರಿಗೆ ಏನು ತೊಗೊಳಕ್ಕೆ ಬಂದೇವಿ ಅಂತಂದ್ರೆ ಇದು ನೆಟ್ ಇದೆ. ಓಕೆ, ನೆಟ್ ವಿತ್ ಬೆಡ್. ಹಾಂ ಹಾಂ ಹಾಂ. ಬರೀ ನೆಟ್ ಅಷ್ಟೇ ಎರಡು ತೋರಿಸ್ತೀನಿ. ಚಂದ ಐತ್ಲ. ತಳಗನು ಹಾಕ್ಬೋದು ಐಶ್ವರ್ಯ ಈ ಥರ ಬರ್ತೈತಿ. ಇದಕ್ಕಿಂತ ದೊಡ್ಡದಿದ್ರು ನೋಡೋದು ಅದಕ್ಕಿಂತ ದೊಡ್ಡದೈತೇನ್ರಿ? ಮೇಡಮ್ ಬಂದಿತ್ತು. ಮೇಡಮ್ ರೀ ಬಂದಿಲ್ಲ. ಯೂಟ್ಯೂಬ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ? ಇನ್ಸ್ಟಾಗ್ರಾಮ್. ನನ್ನ ಮದರ್ ನಿಮ್ಮ ಫ್ಯಾನ್ ರೀ. ಹೌದ್ರಾ, ಥ್ಯಾಂಕ್ಸ್. ಈಗ ಚಾಲೂ ಮಾಡ್ತೇವೆ ನೋಡ್ರಿ ಈಗ ವಿಡಿಯೋಸ್. ಭಾಳ ಜನ ಭಾರಿ ಬಿಡ್ಲಿ ನಿಂದ, ಭಾರಿ ಬಿಡು ನಿಂದು, ಭಾರಿ ಇಷ್ಟೆಲ್ಲ ಶಾಪಿಂಗ್ ನಿಂದು. ನಿಂದ ಎಲ್ಲ. ಸೊ ಇನ್ನು ಬರೇ ಏನು ಬೇಬಿ ಶಾಪಿಂಗ್ ಹಂಗೆ ಮಾಡ್ಕೊತಾನೆ ಇರೋದು. ಕ್ಯಾ ಸೆ ಕ್ಯಾ ಹೋಗೆ ಬೇಡ, ಹೆಂಗೆ ಟ್ರಾನ್ಸಿಷನ್ ನಡೆದದ ಲೈಫ್ನಾಗ. ಅಯ್ಯೋ ಏನು ಹೇಳಿ ನಿಮಗೆ. ಹಾಯ್ ಬೇಟಾ, ನಿಮ್ಮನ್ನು ಬಿಟ್ಟು ಹೊಂಟ್ವಿ ಬೇಟಾ. ಇದ್ರೊಳಗೆ ಬೇಬಿ ನೋಡ್ದ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿರ್ಬೇಕಿದೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ ಬಿಟ್ಲಕ್ಕೆ. ಬಾಯ್. ಯಾವ್ದು ತಗೊಲ್ಲ ಅದು ತಗೊಲ್ಲ. ಸ್ನೇಹಿತರೆ, ಪ್ರಾಡಕ್ಟ್ ಟೆಸ್ಟಿಂಗ್ ನಡೀತಾ ಇದೆ. ಇಲ್ಲಿಂದ ಅಲ್ಲಿ ಮಲ್ಗಿಸಿ ತಗೊಳ್ಳೋಣ. ಇದನ್ನ ತಗೊಂಡ್ರು ಆಗಲ್ಲ ಅದ್ರ ಇದು ಸ್ವಲ್ಪ ಅಗಲ್ ಅನ್ಸತ್ತೆ, ಆಮೇಲೆ ಆಟ ಆಡಕ್ ಚಲೋ ಅನ್ಸತೈತಿ. ಓಕೆ ಓವರ್ ಆಲ್ ಕಲರ್ಫುಲ್ ಅನ್ಸತ್ ನೋಡೋದು. ಇದು ಸ್ವಲ್ಪ ಡಲ್ ಅನ್ಸತ್. ಹೌದಿಲ್ಲ ಇದು ಬ್ಲ್ಯಾಂಕೆಟ್ ಆಯ್ತು ಬಿಡಿಕ್ಕಿದೆ. ಅಗ್ಲು ಮಾಡ್ತಾರ ತಗೊಳ್ರಿ, ಇದನ್ನ ತಗೊಂಡ್ಬಿಡ್ರಿ. ಇದು ಫಿಟ್ ಇದು ಇದೆ ಇಲ್ಲ ಎಷ್ಟು ಸಾಕಲ್ಲ ಮತ್ತೆ ಬರೋಣ ಶಾಪಿಂಗ್. ಕಾಡಿಗೆ ಕೇಳ ಬಾಜುಕ್ ಹಾಕೋದೈತೆ ನಮ್ಗೆ, ಜಾಗ ಕಡಿಮೆ ಬೀಳತೈತಿ. ಸೊ ಇದನ್ನ ಅಲ್ಲಿ ಇದು ಮಾಡಕ್ ಬರ್ತೈತೇನ್ರಿ ಅಡ್ಜಸ್ಟ್? ಬರ್ತೈತಲ್ರಿ. ಇದು ತೆಗಿಬೋದ್ರಿ ನಿಮ್ಮ ಬೆಡ್ಡಿಗೆ. ಇದು ಬಟ್ ಅದು ಹೈಟ್ ಅದು ಹೆಂಗೆ ಇದು ಆಗ್ತೈತಿ ಅದು? ಹೈಟ್ ನಿಮ್ಮ ಬೆಡ್ ಸ್ವಲ್ಪ ಕೆಳಗಿತ್ತಂದ್ರೆ ರೀ, ಕೆಳಗೊಂದು ಅಡ್ಜಸ್ಟಬಲ್ ಐತ್ರಿ. ಮತ್ತೆ ಇದು ಓಕೆ, ಇದ್ರಾಗ ಇದೇ ಐತೆ ಅಡ್ಜಸ್ಟ್ ಮಾಡಕ್ ಐತೆ ಹಂಗಾರ. ಕಾಸ್ಟ್ ಎಷ್ಟು ಆಗ್ತದ್ರಿ? ಭಾರಿ ಆಯ್ತು ಬಿಡ್ರಿ. ನಮ್ಮ ಪಾಪನ ಬಟ್ ಬರೀ ಮಾಲಿಗೆ ಬಂದು ಶಾಪಿಂಗ್ ಮಾಡೋದು. ನಾವ ಇನ್ನೂ ಯಾವುದೋ ಒಂದು ಅಲ್ಲೇ ಲೋಕಲ್ ಅಂಗಡಿಯಾಗ ಶಾಪಿಂಗ್. ಅಬ್ಯಾ ಹತ್ತಿದ್ರ ಮ್ಯಾಲೆ ಹತ್ತತ್ತು. ಏನ್ರಿ ಇದು? ಅಂದ್ರೆ ಎದಕ್ಕೆ ಯೂಸ್ ಆಗತ್ತದ? ಡಬ್ಬು ಬೀಳ್ತಾವು, ಅಡ್ಡಾಡ್ತಾವು, ಹಾಕ್ಬೋದು. ಮಮ್ಮಿ ಇವ ನೋಡು, ಚಾಪ್ ಇದನ್ನ ತಗೋ. ಇದೆ. ಇದನ್ನ ಡಬ್ಬಿಗೆ ಒಂದು ಅಂದ್ರೆ ದಬ್ಬ ಬೀಳುವಲ್ಲ. ಏನು ನಾವೇನು ಮಾಡೋದು ಗೊತ್ತೈತಿ? ಇವೆಲ್ಲ ಬ್ಯಾಡ್, ಇವೆಲ್ಲ ನಾವು ಬೈಕ್ ತೊಗೊಂಡು ಬಾ. ಇಲ್ಲಿ ಇಲ್ಲಿ ಬೈಕ್ ಐತೆ ಬಾ, ನಿಂಗೆ ಬೈಕ್ ಕೊಡಿಸ್ತೀನಿ ಬಾ. ಇಲ್ಲಿ ನೋಡಿದ ಬೈಕ್ ಹೆಂಗೈತೆ ನೋಡಿದ ತೊಗೊಂಡೇವೆ. ಹೌದಿಲ್ಲ? ರೆಡ್ ಕಲರ್ ಕಾರ್ ಅದ್ರ ಹಾಕೊಂತ ಬೂ ಅಂತ ಹೋದ್ವಿ. ಈಗ ಯಾವ್ದು ಬೇಕು ಹೇಳಿ ನಿಂಗೆ? ಇದಕ್ಕೆ ಧೂಮ್ ಬೈಕ್ ಅಂತಾರೆ. ಇದಕ್ಕೆ
ಆಮೇಲೆ ಇದು ಚಪ್ರಿ ಬೈಕ್ ಅಂತಾರೆ. ಯಾವ್ದು ಬೇಕು ಹೇಳಿ, ಯಾವ ಬೈಕ್ ಬೇಕು ಹೇಳಿ ನಂಗೆ. ಯಾ ಏನು ಕೇಳ್ತಿದ್ದೆ ನೆನಪಿಲ್ಲ ನನಗೆ. ಇದು ಕಾರ್ ಸೀಟ್ ತೊಗೋಬೇಕು ನೋಡು. ಜೇನು ಬೇಟಾ, ನೀವು ಬರೀ ಹ್ಯಾಂಡಲ್ ಮಾಡ್ತೀರಿ ಬೇಟಾ? ಹೌದು. ಈಗ ಕಣ್ಣ ನೀರು ಬರತ್ತ ನೋಡಕ್ಕೀಗೆ. 3 ಗಾಲಿ ಥರ ಹೊಡಿಯತ್ತ ಹೋಗಿ. ಈಗ ನಾನು ಮೊದಲು ನೆನಪಾಯ್ತಾನೆ, ಹುಟ್ಟಕ್ಕಿಂತ ಮೊದಲು ಒಂದು ಶೂಸ್ ತೊಗೊಂಡಿದ್ದು, 1-2 ತೊಗೊಂಡಿದ್ದೆ. ಫಸ್ಟ್ ಒಂದು ಬೇಬಿ ಗರ್ಲ್ದೇ ತೊಗೊಂಡಿದ್ದೆ, ಆಮೇಲೆ ಮತ್ತೆ ನೆಕ್ಸ್ಟ್ ಒಂದು ಫ್ಯೂ ಮಂತ್ಸ್ ಆಮೇಲೆ ಬೇಬಿ ಗರ್ಲ್ದೇ ತೊಗೊಂಡಿದ್ದೆ. ಒಂದು ಗಿಫ್ಟ್, ಆಮೇಲೆ ಒಂದು ಗಿಫ್ಟ್ ಕೊಟ್ವಿ. ಇನ್ನೊಂದೆಲ್ಲೈತೆ ಮತ್ತೆ. ಇನ್ನೊಂದು ರೂಮ್ನಾಗ ಹೌದಾ? ಅಂದ್ರೆ ಅದಕ್ಕಿಂತ ಮುಂಚೆ ಗರ್ಲದನ್ನ ಶಾಪಿಂಗ್ ಮಾಡಿಬಿಟ್ಟಿದ್ದೆ ನಾನು. ವೆರಿ ಗುಡ್ ಬಿಸ್ಕಿಟ್. ಸರಿ ಏನ್ರಿ? ಹಾಂ, ಸಂದೀಪ್ ಅವ್ರ ಮಮ್ಮಿ ಏನೋ ನಮ್ಮ ಸಬ್ಸ್ಕ್ರೈಬರ್ ಅಂತ. ಆಂಟಿ ನಿಮ್ಮ ಮಗನೂ ಈ ವಿಡಿಯೋನ ಬಂದಾರ ನೋಡ್ರಿ. ಹಿಂದೆ ಡಿಕ್ಕಿ ತೆಗಿಯೋ ನಾನು. ರೈಟ್ ಸ್ನೇಹಿತರೆ, ಸೊ ಸೂಪರ್ ಆಗಿ ಶಾಪಿಂಗ್ ಮಾಡಿ ಇವಾಗ ಎಲ್ಲಿ ಹೊಂಟೇವು ಅಂತಂದ್ರೆ ನಾವು ಬಸ್ ಸ್ಟ್ಯಾಂಡಿಗೆ ಹೊಂಟೇವು. ಬಸ್ ಸ್ಟ್ಯಾಂಡ್ ಯಾಕಪ್ಪ ಅಂದ್ರೆ ನಮ್ಮ ಅತ್ತಿಯವ್ರು ವಾಪಸ್ ಕರಿ ಕಟ್ಟಿಗೆ ಹೊಂಟಾರ. ಅದಕ್ಕೆ ಹತ್ತು ಬಿಡ, ಜೇನೂನ್ ಕೊಟ್ಟು ಹೋಗಿಲ್ಲ. ಬಾಯ್ ಬಾಯ್. ನಾವು ಪಾಸ್ ಮಾಡತ್ತೀವಿ ಆ್ಯಂಡ್ ಐಶ್ವರ್ಯ ಉಪ್ಮಾ ತಿನ್ನತ್ತಾವ. ಇಬ್ಬರದು ಹೂನ ಐತಿ, ಬಟ್ ಬೇರೆ ಬೇರೆ ಹೂವು ಅದಾವ. ರೈಟ್, ಸೊ ನೀವು ನೋಡ್ಬೋದು ಫೈನಲಿ ಎಷ್ಟು ದಿವಸ ಆದಮೇಲೆ ಫ್ಯಾನ್ ಫಿಟ್ಟಿಂಗ್ ಮಾಡಕ್ಕೆ ಬಂದನಪ್ಪ ನಮ್ಮ ಎಲೆಕ್ಟ್ರಿಷಿಯನು. ಆಫೀಸ್ ಕಂಪ್ಲೀಟ್ ಹಾಕೊಂಡು ಬಂದೈತಿ. ಮೋಸ್ಟ್ಲಿ ಒಂದು ವಾರದಾಗ ಓಪನಿಂಗ್ ಕೂಡ ಆಗ್ತೈತಿ. ನಾನಂತೂ ಭಾಳ ಎಕ್ಸೈಟೆಡ್ ಆಗೇನ್ರಿ. ಗೊತ್ತಾಗತ್ತೆ ಆಕೆ ಮೋಸ್ಟ್ಲಿ ಸ್ಕ್ರೀನ್ ಅಂದ್ರೆ ಗೊತ್ತಿಲ್ಲ, ಇನ್ನು ಇಲ್ಲೇ ಮುಂದೆ ಕುಂತ ಅಂತ ಗೊತ್ತಾಗ. ತಗೊಂಡ್ ಆಡ್ತಾಳ ಬಿಡ ಗಾಡಿ. ಗುಂಡು ಗುಂಡು ಏನು ನಾಲಿಗೆ ಹಾಕಿರ್ತಿಯಪ್ಪ ನೀನ್. ಏನ್ ತಿಂದಿರಿ ಈಗ? ಏನ್ ತಿಂದಿರಿ? ಸಂಜೆ ಮುಂದೆ ಪಾನಿಪುರಿ ತಿನ್ನಕ್ ಹೋಗ್ರಿ. ಇರ್ತಾರ ರಾಜ. ಅಸ್ಟ್ರೋನಾಟ್ ಆಗ್ತೀರಿ ಬೇಟಾ? ನಾಟ್ ಆಗ್ತೀರಿ ಬೇಟಾ? ನಾಟ್ ಅಸ್ಟ್ರೋನಾಟ್ ನೀ ಹೇಳಿದ್ದು. ಮುಂದೆ ಹೊಂಟಾಳಿಗಕ್ಕೆ ನೋಡಿಲ್ಲ, ಕಾಲ ಒಂದು ಸ್ವಲ್ಪ ಹಿಂಗೆ ಚಿಟಿ ಕೊಟ್ರೆ ಬಿಡು, ಹಿಡ್ದು ಯಾಕ ಅಂದ್ರೆ ಹಿಂಗೆ ಒಂದು ಸಪೋರ್ಟ್ ಬೇಕಲ್ಲ, ಹಿಂಗೆ ದುಃಖಕ್ಕೆ ಹಿಂಗೆ ಹೊಳ್ಳಾಡಕತ್ತಾಳಿಗೆ. ಹೈಷಾ ನೋಡಲ್ಲ, ಹಿಂಗೆ ಹೊಳ್ತಾಳ ಜೋರ್ ಲಗಾಕೆ. ಹಿಂಗೆ ಹೊಳ್ರಿ, ಹಿಂಗೆ ಹೊಳ್ರಿ, ಹಿಂಗೆ ಹೊಳ್ರಿ. ಸೂಪರ್ಮ್ಯಾನ್ ಹೊಳ್ಳ ಕರ್ಕೋಬೇಕಪ್ಪಿ ಮುಂದೆ ಬಾರ್ದು. ಯಾರು ಮಾಡಿದ್ರ? ಯಾರೋ ಒಬ್ರು ಬಂದ್ರೆ ಕ್ಯೂರಿಯಾಸಿಟಿ ಕರ್ಕೊಳಕ್ಕಾಗದ. ಭಾರಿ ಚಂದ ಸೌಂಡ್ ಇರ್ತದೆ ಎಲ್ಲ. ಏನೈತಿ 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 ಅಂತ ಆಟ ಆಡಿ ಹೋಗ್ಬಿಟ್ಟು ಹೊಡೆದ. ಮತ್ತೆ ಅಪ್ಪರ ಅಲ್ಲ, ಯಾರು ಅಂತೈತಿ ಅಪ್ಪರ ಹೊಡೆದಿರ್ತಾರೆ ಕ್ಯೂರಿಯಾಸಿಟಿಲಿ. ಹೊರಗೆ ಬಂದವ್ರು ಯಾರೋ ಈ ಊಟ ಮಾಡೋಣಂತ. ಗಂಟೆ ಆಗೈತಿ 5:30 ಅಂತ. ಯಮ್ಮಿ ಯಮ್ಮಿ ಅಂತ. A few moments later. ಆಲ್ ರೈಟ್ ಸ್ನೇಹಿತರೆ, ಸೊ ಭಾಳ ದಿನ ಆದಮೇಲೆ ಐಶ್ವರ್ಯನೂ ಬೈಕ್ ಮೇಲೆ ಕುಂತಿಲ್ಲ ಅಂತ, ಕುಂಡ್ರಬೇಕಂತ. ಅಕ್ಕಿನೂ ಲಾಗ್ ಮಾಡತ್ತೆ, ನಾನು ಲಾಗ್ ಮಾಡೋದು. ಸೊ ಐಶ್ವರ್ಯ ಎಷ್ಟು ವರ್ಷ ಆದ್ಮೇಲೆ ತಿನ್ನತ್ತಿ ಪಾವಜಿ? 1 ವರ್ಷ ಆದ್ಮೇಲೆ ತಿನ್ನತ್ತಾಳ ರಾಮದೇವ್ ಪಾವಜಿ. ಸ್ವರ್ಗ ಅನ್ಸಾತಕ್ಕೆ, ಸ್ವರ್ಗೇಶ್ವರ ಅನ್ಸಾತದೆ. ಸೊ ಡಾಕ್ ಪಾವ್ ಭಾಜಿ ತಿನ್ನಲು ನಾನು ಕೆಸರ್ನಾಗ ಪಾನಿ ಬಿಡ್ತೇನೆ. ನೋಡ್ದ ಏನು ಮಾಡ್ತಿ? ಗಾಡಿ ಎಲೆಕ್ಟ್ರಿಕ್ ಗಾಡಿ ಇದ್ದು ಯೂಸ್ ಇಲ್ದಂಗೆ ಆಗಿತ್ತು. ಒಬ್ಬ ಬೆಟ್ಟಾಗಿದ್ದ ಫಾಲೋವರ್ ಐಶ್ವರ್ಯಾಗ. ನಾ ಬರತ್ತಿದ್ನ, ಏನೋ ಅಂದ್ಲಂತ. ನಾ ಬರೀ ನಿಮ್ದಷ್ಟೇ ಹೊಡಿ ನೋಡ್ತೀನಿ ರೀ ಅನ್ನೋದು. ಹೌದಾ ಐಶ್ವರ್ಯ? ಬಟ್ ಹಂಗೆ ಯಾಕಂದ್ಲಕ್ಕೆ ಸಂದರ್ಭ ಯಾಕೆ ಬಂತು ಹಂಗೆ?
ಐಶ್ವರ್ಯ ಹಾಡ್ತಾವಂತ ಈಗ ಗೊತ್ತಾಗೈತಿ. ನಗಾತಿ ಅಳಾತೀವಲ್ಲಿ ನೀನು ಅಷ್ಟು ಚಂದ ನಗ್ತಾರ ಅಳುವಾಗ. ಔಷಧಿ ಅಷ್ಟೇ ಏನೋ ಬ್ಯಾರೆ ಐತಿ ಪಪ್ಪ ಔಷಧ. ಚೀಚಿ ಒಳ್ಳೆ ಅಲ್ಲ ಐಶ್ವರ್ಯ, ಮತ್ತು ಹಾಲು ಬಿಟ್ಟು ಏನು ಕುಡಿಸ್ಬಾರ್ದಂತ ಮತ್ತು ಔಷಧ ಹೆಂಗೆ ಡೈಜೆಸ್ಟ್ ಆಗತ್ತೆ? ಗುಡ್ ಕ್ವಶನ್, ನನಗೆ ಗೊತ್ತಿಲ್ಲ. ಗಾಡ್ ಸ್ವರ್ಗ ಫೀಲನ ಎಷ್ಟು ದಿನ ಆದಮೇಲೆ ಸ್ಪೈಸಿ ಫುಡ್, ಕೋಕ್. ಏನು ಗೇಣು. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್. ಬರ್ರಿ ಒಬ್ರು ಫುಡ್ ಅಂತ ಅವ್ರ ಹೆಸರು ಏನು ಗೊತ್ತಿಲ್ಲ. ಈ ಕಮೆಂಟ್ ಯಾಕೋ ಸ್ವಲ್ಪ ವಿಚಿತ್ರ ಅನಿಸ್ತು ನನಗೆ. ಬರ್ರಿ ನೋಡೋಣ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಐ ಪಿಟಿ ಐಶ್ವರ್ಯ, ಬೇಬಿ ಈಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಹೌದು, ಒಪ್ಕೋತೇನೆ. ಅದಕ್ಕೆ ಪೇರೆಂಟ್ಸ್ ಇಬ್ಬರು ಎಫರ್ಟ್ಸ್ ಹಾಕಬೇಕು, ಅದನ್ನು ಒಪ್ಕೋತೇನೆ. ಹಿಯರ್ ಐ ಓನ್ಲಿ ಸಿ ಯೋರ್ ಎಫರ್ಟ್ಸ್, ಐ ಮೀನ್ ಐಶ್ವರ್ಯನ ಎಫರ್ಟ್ಸ್ ಅಂತಾರೆ ಅವರು. ದ್ಯಾಟ್ ಆ್ಯಡ್ಸ್ ಟು ಫ್ರಸ್ಟ್ರೇಷನ್. ಓಕೆ, ದಿಸ್ ಡುಮ್ಮಾ ಆಕಾಶ್ ಆ್ಯಂಡ್ ಇಸ್ ಮಾಮ್ ಆರ್ ಓನ್ಲಿ ಬಿಹೈಂಡ್ ಫೇಮ್ ಆ್ಯಂಡ್ ಮನಿ ಅಂತ. ಹೌದು ಬಿಡ್ರಿ, ನಮಗೆ ಗೊತ್ತೇ ಇರಲಿಲ್ಲ. ಏನೇನಂತೀರಿ ನೋಡ್ರಿ. ಬರೋಣ ಇದಕ್ಕೆ. ದಿಸ್ ಗರ್ಲ್ ಇಸ್ ಫಸ್ಟ್ ಗ್ರ್ಯಾಂಡ್ ಕಿಡ್ ಆಫ್ ದ ಹೌಸ್, ಫಾದರ್ ಈಸ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಟು ಟೇಕ್ ಕೇರ್ ಅಂತ. ತಗೋರಿ, 3 ಪಪ್ಪಾಗೂ ಅಸಹ್ಯ ಮಾಡಿದ್ದಾರೆ, ಮಮ್ಮಿಗೂ ಅಸಹ್ಯ ಮಾಡಿದ್ದಾರೆ, ತಿರ್ಗಿ ನನಗೂ ಅಸಹ್ಯ ಮಾಡಿದ್ದಾರೆ. ವೆರಿ ಗುಡ್. ಹಿಸ್ ಪೇರೆಂಟ್ಸ್ ಶುಡ್ ಗೈಡ್ ಹಿಮ್ ಟು ಶೇರ್ ದ ರೆಸ್ಪಾನ್ಸಿಬಿಲಿಟಿ. ಬಿ ಸ್ಟ್ರಾಂಗ್ ಆ್ಯಂಡ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಅ ಬೇಬಿ ಅಕ್ಸ್ಟು ಅಂತ. ಫಸ್ಟ್ ಆಫ್ ಆಲು ನೀವು ಐಶ್ವರ್ಯ ಕಾಳಜಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿರಿ, ಸಿಂಪಲ್ ಹೇಳ್ತೀನಿ. ಈಗ ಆ್ಯಕ್ಚುಲಿ ನೋಡಿರಿ, ಈ ವ್ಲಾಗ್ಸದ್ದು ಡೈರೆಕ್ಟ್ರು ನಾನು, ಕ್ಯಾಮ್ರಾಮನ್ನು ನಾನು, ಎಡಿಟಿಂಗ್ ಲಾಸ್ಟಿಗೆ ಫೈನಲ್ ಟಚಪ್ ಕೊಡೋದು ನಾನು. ಆ್ಯಕ್ಚುಲಿ ಬೇಬಿ ನನ್ನ ಕೈಯಾಗಿದ್ದಾಗ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ರೀ. ಹೀಗಾಗಿ ನೀವು ನನ್ನ ಬೇಬಿ ಜೊತೆ ಜಾಸ್ತಿ ನೋಡೋಂಗಿಲ್ಲ. ಆ್ಯಸ್ ಸಿಂಪಲ್ ಆಸ್ ದಟ್. ಹೋಪ್ ಉತ್ತರ ಸಿಕ್ತು ಅನ್ಕೋತೀನಿ.